Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಎಸ್, ಯಾವುದೇ ಕಮರ್ಷಿಯಲ್ಸ್ ಬ್ರೇಕ್ ಇಲ್ದೇನೆ ನಾವು ನಿಮಗೆ ಎಲ್ಲ ವಿವರಗಳನ್ನು ಕೊಡ್ತಾ ಹೋಗ್ತೀವಿ. ನಾನ್ ಸ್ಟಾಪ್ ವಿವರಗಳನ್ನು ನೀವು ನೋಡ್ತಾ ಹೋಗ್ತೀರಿ, ರಿಸಲ್ಟನ್ನು ನೋಡ್ತಾ ಹೋಗ್ತೀರಿ. ವೆರಿ ಇಂಪಾರ್ಟೆಂಟ್ಲಿ ನಾವು ಮತ್ತೊಂದ್ಸರಿ ಸ್ಕ್ರೀನ್ನ ಮೇಲ್ಭಾಗದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನೀವು ನಿಮ್ಮ ತೀರ್ಪಿನ ಎಲ್ಲ ವಿವರಗಳನ್ನು ಅಂದರೆ 543 ಜೊತೆಗೆ ಮ್ಯಾಜಿಕ್ ನಂಬರ್ ಎಲ್ಲ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ. ಇಂಡಿ ಮೈತ್ರಿಕೂಟ ಎಷ್ಟು ಏನು ಅದರ ವಿವರಗಳನ್ನು ನಾವು ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನಿಮಗೆ ಕೊಡ್ತೀವಿ. ಸ್ಕ್ರೀನ್ನ ಎಡಭಾಗದಲ್ಲಿ ಕರ್ನಾಟಕದ ವಿವರಗಳು, ಸ್ಕ್ರೀನ್ನ ಬಲಭಾಗದಲ್ಲಿ ಕ್ಷೇತ್ರವಾರು ವಿವರಗಳು, ಸ್ಕ್ರೀನ್ನ ಕೆಳಭಾಗದಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಕ್ಷೇತ್ರಗಳಲ್ಲಿ ನಿಂತಿದ್ದಾರೆ. ಅದು ಕೇಂದ್ರದ ಅದು ರಾಷ್ಟ್ರ ಮಟ್ಟದ ನಾಯಕರುಗಳಾಗಿರ್ಬೋದು, ರಾಜ್ಯದ ನಾಯಕರುಗಳ ಎಡಭಾಗದಲ್ಲಿ ಎಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಆರಂಭದಲ್ಲೇ ಗದ್ದಿಗೌಡರವರಿಗೆ ಮುನ್ನಡೆ, ಅಂಚೆ ಮತಗಳ ಎಣಿಕೆಯಲ್ಲಿ ಸಂಯುಕ್ತ ಪಾಟೀಲ್ ವಿರುದ್ಧ ಮುನ್ನಡೆ. ಬಾಗಲಕೋಟೆಯ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ದೇಶಾದ್ಯಂತ ಈಗ ಮತ ಎಣಿಕೆ ಆರಂಭ ಆಗಿದೆ. ಅಂಚೆ ಮತಗಳ ಎಣಿಕೆ ಶುರುವಾಗಿದೆ. ಗದ್ದಿಗೌಡರ್ ಇದರಲ್ಲಿ ಮುನ್ನಡೆಯಲ್ಲಿದ್ದಾರೆ. 5ನೇ ಬಾರಿಗೆ ಈ ಬಾರಿ ಆಯ್ಕೆಯನ್ನ ಬಯಸಿ ಗದ್ದಿಗೌಡರವರು ಸ್ಪರ್ಧೆ ಮಾಡಿರುವಂತದ್ದು ಲೆಕ್ಕ ಹಾಕಿ 5ನೇ ಬಾರಿಗೆ. ಇನ್ನು ಬಾಗಲಕೋಟೆಗೆ ಸಂಬಂಧಪಟ್ಟಾಗೆ ಅವರ ಅಪೋಸಿಟ್ ಇರುವಂತವ್ರು ಯಾರು? ಸಂಯುಕ್ತ ಪಾಟೀಲ್, ಶಿವಾನಂದ ಪಾಟೀಲ್ ಅವರ ಪುತ್ರಿ. ನಾನು ಒಂದ್ ಹಂತದಲ್ಲಿ ದೇಶದ ಪ್ರಧಾನಿ ಆಗ್ತೀನಿ ಅನ್ನುವಂತ ಮಟ್ಟಿಗಿನ ಆಶಾಭಾವನೆಯನ್ನ ಇಟ್ಕೊಂಡಿರುವಂತ ಮಹಿಳೆ. ಯಾಕಂದ್ರೆ ಅವ್ರು ಹೇಳಿದ್ದಾರೆ ಬಹಳ ಸಂದರ್ಭದಲ್ಲಿ, ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಸೊ ಅಂತ ಕ್ಷೇತ್ರದ ಮತ ಎಣಿಕೆಗೆ ಸಂಬಂಧಪಟ್ಟ ಹಾಗಿನ ಓಪನಿಂಗ್ ಫಲಿತಾಂಶ ಅಥವಾ ಓಪನಿಂಗ್ ಕೌಂಟಿಂಗ್ ಏನಿದೆ ಅನ್ನುವಂಥದ್ದು ನಮ್ಗೆ ಲಭ್ಯ ಆಗ್ತಾ ಇದೆ. ದೇಶದಾದ್ಯಂತ ಮತ ಎಣಿಕೆ ಆರಂಭ ಆಗಿದೆ. ಬಾಗಲಕೋಟೆಗೆ ಸಂಬಂಧಪಟ್ಟ ಹಾಗೆ ಅಂಚೆ ಮತ ಎಣಿಕೆ ಆರಂಭ ಆಗಿದೆ. PC ಗದ್ದಿಗೌಡರ್ ಆರಂಭಿಕ ಮುನ್ನಡೆಯಲ್ಲಿದ್ದಾರೆ. ನೋಡಿ, ಒಂದು ಮಾತಿದೆ, ಕನಸು ಕಂಡ್ರು ಕೂಡ ಬಹಳ ದೊಡ್ಡ ಕನಸು ಕಾಣಬೇಕಂತೆ. ಸಣ್ಣ ಪುಟ್ಟ ಕನಸು ಕಾಣುವಂಥದ್ದು ಕ್ರೈಮ್ ಅಂತ ಒಂದು ಮಾತಿದೆ. ದೇಶದ ಪ್ರಧಾನಿ ಆಗ್ತೀನಿ ಅಂತ ಹೇಳಿದ್ದು ಮೆಚ್ಚಬೇಕು. ಹೌದು, ಯಾಕಂದ್ರೆ ಅವರು ಜಾತಕದಲ್ಲಿ ಯೋಗಗಳಿದಾವಂತವ್ರಿಗೆ, ರಾಜಯೋಗ ಇದೆ ಅಂತೆ. ಹಂಗಾಗಿ ಇವತ್ತಲ್ಲ ನಾಳೆ ನಾನು ಖಂಡಿತವಾಗಲೂ ದೇಶದ ಪ್ರಧಾನಮಂತ್ರಿ ಆಗ್ತೀನಿ ಅಂತ. ಆದ್ರೆ ನೋಡಿ, ಎದುರುಗಡೆ ಇರುವಂತವ್ರು ಅವರು ವಯೋವೃದ್ಧರು. ಹೌದು. ಜೊತೆಗೆ ಏನಂದ್ರೆ ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಂಪಿಟೇಷನ್ ಇತ್ತು. ನನಗೆ ಟಿಕೆಟ್ ಕೊಡಿ, ಬೇಡಪ್ಪ ನನಗೆ ಅಂತ 3 ಚುನಾವಣೆಯಿಂದ ಹೇಳ್ತಾ ಇದ್ದಾರೆ. ಆದರೂ ಕೂಡ ಬಿಜೆಪಿ ಗದ್ದಿಗೌಡರನ್ನ ಬಿಡ್ತಾ ಇಲ್ಲ ಅಂತ ಗದ್ದಿಗೌಡರನ್ನ ಸಂಯುಕ್ತ ಪಾಟೀಲ್ ಎದುರಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಿ ಈಗಾಗಲೇ ಬೇರೆ ಬೇರೆ ಕಡೆಗೆ ಚಟುವಟಿಕೆಗಳು ಕೂಡ ಶುರುವಾಗಿವೆ. ಮತಕೇಂದ್ರಗಳಲ್ಲಿ ಚಟುವಟಿಕೆಗಳು ಶುರುವಾಗಿರುವಂಥದ್ದು. ಈಗಾಗಲೇ ಮತ ಎಣಿಕೆ ಕೂಡ ಕೆಲವೊಂದು ಕಡೆ ಶುರುವಾಗಿದೆ. ದೇಶಾದ್ಯಂತ ಅಂಚೆ ಮತಗಳ ಎಣಿಕೆ ಶುರು ಆಗಿದೆ. ಒಂದು ಸಂಗತಿಯನ್ನು ನಾವಿಲ್ಲಿ ಗಮನ ಇಟ್ಟು ಮಾತಾಡಬೇಕು. ಏನು ಅಂದರೆ 98ರಿಂದ ಇಲ್ಲಿ ತನಕ ಕಾಂಗ್ರೆಸ್ 2 ಅಂಕಿಯನ್ನು ದಾಟಿಲ್ಲ. ಇವರು ಹೇಳ್ತಾರೆ ನಾವು 15 ಗೆಲ್ತೀವಿ, 20 ಗೆಲ್ತೀವಿ ಅನ್ನುವಂಥ ಮಾತ್ರ ತುಂಬ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದಾರೆ. ಆದರೆ ಈ ಬಾರಿ ಏನು ಮಾಡ್ತಾರೆ ಅಂತ, 2004ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 8, 2009ರಲ್ಲಿ UPA ಅಧಿಕಾರದಲ್ಲಿತ್ತು, ಕಾಂಗ್ರೆಸ್ ಗೆದ್ದಿದ್ದ 6 ಕ್ಷೇತ್ರಗಳು ಮಾತ್ರ, 2014ರಲ್ಲಿ 9, 2019ರಲ್ಲಿ ಕೇವಲ 1. ಸೊ ಇದು ಸಂಗತಿ. ಸ್ಟ್ರಾಂಗ್ ರೂಮ್ ಓಪನ್ ವೇಳೆ ಅಧಿಕಾರಿ ಎಡವಟ್ಟು ಮಾಡಿದ್ದಾರೆ. ಕೀ ಮನೆಯಲ್ಲಿ ಬಿಟ್ಟು ಬಂದಂತ ಅಧಿಕಾರಿ ಕೀ ತರಕ್ಕೆ ಹೋಗಿದ್ರು, ಬಂದರೂ ಎಲ್ಲೋ ಗೊತ್ತಾಗಲಿಲ್ಲ. ಮಹಾನಗರ ಪಾಲಿಕೆ ಆಯುಕ್ತ ಶರೀಫ್ ಮನೆಯಲ್ಲಿ ಕೀ ಮರ್ತು ಬಿಟ್ಟು ಬಂದಿದ್ರು, ತರ್ಲಿಕ್ಕೆ ಮನೆಗೆ ಹೋಗಿದ್ದಾರೆ. ಆ ಟೆನ್ಷನ್ನಲ್ಲಿ ಇವರೇ ಕಳೆದು ಹೋಗ್ತಾರೋ, ಕೀನೇ ಕಳೆದು ಹೋಗುತ್ತೋ, ಎಡವಟ್ಟಾಗುತ್ತೆ ಗ್ಯಾರಂಟಿ. ಯಾಕಂದ್ರೆ ಒಂದಿಷ್ಟು ನೀತಿ ನಿಯಮಗಳಿರ್ತವೆ. ಆ ಥರ ಕೀಸ್ ಎಲ್ಲ ಬಿಟ್ಟು ಬರಂಗಿಲ್ಲ. ಹೌದು ಹೌದು, ನಾವು ತೋರಿಸ್ತಾ ಇದೀವಿ ವಿಜುವಲ್. ಇಲ್ಲಿ ಬರೋ ತನಕ ಅವರಿಗೆ ಜ್ಞಾಪಕ ಆಗಿಲ್ಲ ನೋಡಿ, ಅದು ಇಂಪಾರ್ಟೆಂಟ್. ಆಮೇಲೆ ಎದ್ನೋ ಬಿದ್ನೋ ಅಂತ ಮನೆಗೆ ಹೋಗಿದ್ದಾರೆ. ಇಲ್ಲಿ ಬಹುಶಃ ಸ್ವಲ್ಪ ತಡ, ಪರೀಕ್ಷೆಗೆ ಹಾಲ್ ಟಿಕೆಟ್ ಬಿಟ್ಟೋದಂಗೆ ಆ ಮಟ್ಟಿಗೆ ಒಳಗೆ ಸೇರ್ಸಲ್ಲ, ಕೊಡಲ್ಲ ಪರೀಕ್ಷೆ ಬರೆಯಕ್ಕೆ. ಸೊ ಆ ರೀತಿಯಾದಂತ ಒಂದು ಸನ್ನಿವೇಶ ಇದು. ಎಸ್, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ. ಪ್ರಭಾ ಮಲ್ಲಿಕಾರ್ಜುನ್ ಆರಂಭದಲ್ಲಿ ಮುನ್ನಡೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ಈ ಬಾರಿ ಒಂದು ಲೆಕ್ಕದಲ್ಲಿ ಪ್ರತಿಷ್ಠೆಯ ಕಣವನ್ನಾಗಿ ಮಾಡಿಕೊಂಡಿತ್ತು SS ಕುಟುಂಬ. ಏನಾದರೂ ಮಾಡಿ ಈ ಸರಿ ಮಲ್ಲಿಕಾರ್ಜುನಪ್ಪ ಕುಟುಂಬ ಇದರಲ್ಲ, ಅಂದ್ರೆ ಸಿದ್ದೇಶಪ್ಪನವ್ರನ್ನ ಸೋಲಿಸಲೇಬೇಕು ಅಂತ ಅವ್ರ ಹೆಂಡತಿ ನಿಲ್ಲಿಸಿದ್ದಾರೆ. ಅವ್ರ ಪ್ರಶ್ನೆ ಬೇರೆ. ಆದ್ರೆ ಇವರು ಕೂಡ ತಮ್ಮ ಪತ್ನಿನ ಕಣ ಕಳಿಸಿದ್ದಾರೆ. ದೊಡ್ಡ ಮಟ್ಟದ ಎಫರ್ಟ್ ಅನ್ನು ಹಾಕಿದ್ದಾರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಆರಂಭದಲ್ಲಿ ಮುನ್ನಡೆ. ದಾವಣಗೆರೆಯ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ.
ಮತ ಎಣಿಕೆ ಆರಂಭದ ಬೆನ್ನಲ್ಲೇ ಅಖಿಲೇಶ್ ಯಾದವ್ ಸಂದೇಶ ಕಳಿಸಿದ್ದಾರೆ. ಸಂದೇಶದ ಮೇಲೆ ಸಂದೇಶ. ಮತ ಎಣಿಕೆ ಮುಗಿಯೋ ತನಕ ಕೇಂದ್ರದಲ್ಲೇ ಇರಿ. ಇದು ಕಾಂಗ್ರೆಸ್ ನಾಯಕರು ಕೂಡ ತಮ್ಮವರಿಗೆ ಈ ರೀತಿ ಒಂದು ಸಂದೇಶವನ್ನು ಕೊಟ್ಟಿದ್ರು. ಹೌದು, ಅಭ್ಯರ್ಥಿಗಳಿಗೆ, ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಡಿ, ಬಿಟ್ಟು ಹೋದ್ರೆ ಎಡವಟ್ಟಾಗತ್ತೆ. ಇನ್ನು ದಾವಣಗೆರೆಯಲ್ಲಿ ಅಂಚೆ ಮತ ಎಣಿಕೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆ. ದಾವಣಗೆರೆಯಲ್ಲಿ ಬಾರಿ ವಿಶೇಷ ಅಂತ ಅಂದ್ರೆ ಇಬ್ರು ಮಹಿಳಾ ಅಭ್ಯರ್ಥಿಗಳು ಇರುವಂತದ್ದು. ಕಾಂಗ್ರೆಸ್ನಿಂದ ಈತನ ರಂಗನಾಥ್ ಅವರು ಹೇಳಿದಾಗೆ ಬಿಜೆಪಿಯಿಂದ ಅಭ್ಯರ್ಥಿಗಳು ಬದಲಷ್ಟೇ, ಫೈಟ್ ಅವರಿಬ್ರು ನಡುವೆನೆ. ಅಂದ್ರೆ ಸಿದ್ದೇಶ್ವರ್ ಕುಟುಂಬ, ಶ್ಯಾಮನೂರ್ ಶಿವಶಂಕರಪ್ಪನವರ ಕುಟುಂಬ. ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದಂತ GM ಸಿದ್ದೇಶ್ವರ್ ಅವರು ಈ ಬಾರಿ ಅನಾರೋಗ್ಯದ ಕಾರಣದಿಂದಾಗಿ ಅಥವಾ ವಯಸ್ಸಿನ ಕಾರಣದಿಂದಾಗಿ ಅವರಿಗೆ ಟಿಕೆಟ್ ರಿಜೆಕ್ಟ್ ಮಾಡಿದ್ರು ಕೂಡ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಲಾಗಿದೆ. ಮತ್ತೆ ಮೂರನೇ ಅಭ್ಯರ್ಥಿಯಾಗಿ ಈ ಬಾರಿ ವಿನಯ್ ಕುಮಾರ್ ಅವರು ಇರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಏನಾದ್ರೂ ಬಹಳ ಸಮಸ್ಯೆಯನ್ನ ತಂದೊಡ್ಬೋದಾ, ಕಾಂಗ್ರೆಸ್ ಅಭ್ಯರ್ಥಿಗೆ ಏನಾದ್ರು ಸಮಸ್ಯೆ ಆಗ್ಬೋದಾ ಅನ್ನುವಂತ ನಿರೀಕ್ಷೆ ಇದೆ. ಆದ್ರೂ ಅಂಚೆ ಮತ ಎಣಿಕೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್, ಸಚಿವ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಆರಂಭಿಕ ಮುನ್ನಡೆಯಲ್ಲಿ. ಈ ಬಾರಿ ಯೋಚನೆ ಮಾಡಿದಷ್ಟು ಬಿಜೆಪಿ ಹಿಂದೆಂದೂ ಕೂಡ ಯೋಚನೆ ಮಾಡಿರಲಿಲ್ಲ. 90ರ ದಶಕದಿಂದ ಅದು ಗೆಲ್ತಾನೆ ಬರ್ತಾ ಇದೆ. ಮಲ್ಲಿಕಾರ್ಜುನಪ್ಪನವ್ರ ಕಾಲದಿಂದ ಶುರು ಆಯಿತು. ಅದಾದ್ಮೇಲೆ ಸಿದ್ದೇಶ್ವರ್ ನಂತರ ಅವರ ಪತ್ನಿ ಈಗ ಕಣಕ್ಕಿಳಿದಿದ್ದಾರೆ. ಈ ಬಾರಿ ಬಹಳ ಯೋಚನೆ ಮಾಡ್ತಾ ಇದ್ದಾರೆ. ಇವ್ರನ್ನೇನಾದ್ರೂ ಕಾಪಾಡಿದ್ರೆ ವಿನಯ್ ಕುಮಾರ್ ಕಾಪಾಡಬೇಕು. ವಿನಯ್ ಎಷ್ಟು ಮತವನ್ನ ಪಡಿತಾರೆ. ಕುರುಬ ಸಮುದಾಯದ ಯುವಕ ವಿನಯ್ ಬಹಳ ಯಂಗ್ ಅಂಡ್ ಎನರ್ಜೆಟಿಕ್. ಈ ಬಾರಿ ಯಾರು ಏನು ಹೇಳಿದ್ರು ಕೂಡ, ಮುಖ್ಯಮಂತ್ರಿಗಳೇ ಹೇಳಿದ್ರು ಕೂಡ ಅವರು ಕಣದಲ್ಲಿ ಉಳ್ಕೊಂಡಿದ್ದಾರೆ. ಅವರೇನಾದರೂ 1 ಲಕ್ಷ ಮತಗಳನ್ನ ಪಡೆದರೆ ಬಿಜೆಪಿಯ ಜಯದ ಹಾದಿ ಸುಗಮ ಆಗುತ್ತೆ. ಇಲ್ಲ ಅಂತಂದ್ರೆ ನಿಜಕ್ಕೂ ಕಷ್ಟ ಇದೆ ಬಿಜೆಪಿಗೆ ಅನ್ನುವಂಥ ಮಾತು. ಅದಕ್ಕೆ ಬಿಜೆಪಿ ನಾಯಕರೇ ಹೇಳ್ತಾ ಇದ್ರು 50-50 ಇದ್ದೀವಿ ಅಂತ. ಏನಾಗುತ್ತೆ ನೋಡಬೇಕು. ಇನ್ನು PC ಮೋಹನ್ ಬೆಂಗಳೂರು ಕೇಂದ್ರದಲ್ಲಿ ಮುನ್ನಡೆಯನ್ನು ಕಾತ್ಕೊಂಡಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ಬಿಜೆಪಿ ಅಭ್ಯರ್ಥಿ PC ಮೋಹನ್ ಅಂಚೆ ಮತಗಳ ಎಣಿಕೆಯಲ್ಲಿ ಮುನ್ನಡೆಯಲ್ಲಿದ್ದಾರೆ. PC ಮೋಹನ್ ಈ ಬಾರಿ 3ನೇ ಬಾರಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವಂತದ್ದು. ಅದರ ಜೊತೆಗೇನೆ ಅವರ ಪ್ರತಿಸ್ಪರ್ಧಿ ಅಂತ ಅಂದ್ರೆ ಮನ್ಸೂರ್ ಅಲಿ ಖಾನ್, ಹಿರಿಯ ರಾಜಕೀಯ ಧುರೀಣ ಅಥವಾ ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು, ರೆಹಮಾನ್ ಖಾನ್ ಅವರ ಪುತ್ರ, ಹೊಸ ಅಭ್ಯರ್ಥಿ ಬೆಂಗಳೂರು ಸೆಂಟ್ರಲ್ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಅವ್ರ ಮೇಲೆ ಬಹಳ ನಿರೀಕ್ಷೆಯನ್ನ ಕಾಂಗ್ರೆಸ್ ಇಟ್ಟಿತ್ತು. ನೋಡ್ಬೇಕಿದೆ ಆ ನಿರೀಕ್ಷೆಗೆ ತಕ್ಕಂಗೆ ಪರ್ಫಾರ್ಮ್ ಮಾಡಿದಾರ ಅನ್ನುವಂತ ರೀತಿಯಾಗಿ ಆರಂಭಿಕ ಹಂತದಲ್ಲಿ PC ಮೋಹನ್ ಇಲ್ಲಿಗೆ ಹೊಸ ಅಭ್ಯರ್ಥಿ, ಆದ್ರೆ ಚುನಾವಣೆಗೆ ಹಳೆ ಅಭ್ಯರ್ಥಿ. ಯಾರ್ಯಾರು ಇಲ್ಲಿ ಬೇಕೋ, ಯಾರು ಕ್ಯಾಂಡಿಡೇಟ್ಗಳು ಸಿಗಲಿಲ್ಲ ಅಂತಂದ್ರೆ ಸೀದಾ ಕರ್ಕೊಂಡ್ಬಂದು ರಹೀಮ್ ಖಾನ್ ಇಳಿಸ್ತಾರೆ. ಸೊ ಅಂತ ಒಂದು ಸ್ಥಿತಿ. ಸೊ ಈ ಬಾರಿ ನೋಡ್ಬೇಕು ಏನಾಗುತ್ತೆ ಅಂತ. ದೇಶಾದ್ಯಂತ ಮತ ಎಣಿಕೆ ಶುರುವಾಗಿದೆ. ಎಲ್ಲ ವಿವರಗಳನ್ನ ನಾವು ನಿಮ್ಮ ಮುಂದಿಡ್ತಾ ಹೋಗ್ತೀವಿ. NDA ಆರಂಭದಲ್ಲಿ 6 ಕ್ಷೇತ್ರಗಳಲ್ಲಿ ಮುನ್ನಡೆ. 6 ಕ್ಷೇತ್ರಗಳಲ್ಲಿ NDA ಮುನ್ನಡೆ. ಇಂಡಿಯಾ ಒಕ್ಕೂಟ 2 ಕ್ಷೇತ್ರಗಳಲ್ಲಿ ಮುನ್ನಡೆ. ಇದು ಆರಂಭಿಕ ಮುನ್ನಡೆ ಮಾತ್ರ, ಅಂಚೆ ಮತಗಳ ಎಣಿಕೆಯ ಮುನ್ನಡೆ ಮಾತ್ರ. ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಮುನ್ನಡೆ. ಎಸ್, ಆರಂಭದಲ್ಲಿ ಕುಮಾರಸ್ವಾಮಿ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಹೇಳಿ ಕೇಳಿ ಮಂಗಳವಾರ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ತಮಾಷೆಯಾಗಿ, ಮಂಗಳವಾರ ಕುಮಾರಸ್ವಾಮಿಯ ವಾರನೇ, ಸುಬ್ರಹ್ಮಣ್ಯನ ವಾರನೇ. ಯಾರಿಗೆ ಸ್ಟಾರ್ ಈ ಬಾರಿ ಅಂತ, ಅದು ಸ್ಟಾರ್ ಚಂದ್ರು ಒಲಿಯುತ್ತಾ ಅಥವಾ ಸ್ಟಾರ್ ನಿಜಕ್ಕೂ ಮಾಜಿ ಮುಖ್ಯಮಂತ್ರಿ ಒಲಿಯುತ್ತಾ ನೋಡ್ಬೇಕು. ಅಂಚೆ ಮತಗಳಲ್ಲಿ HD ಕುಮಾರಸ್ವಾಮಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸ್ಟಾರ್ ಚಂದ್ರು ಆರಂಭಿಕ ಹಿನ್ನಡೆ. ಬಹಳ ಸಿದ್ಧಾಸಿದ್ಧನ ಕಣವಾಗಿತ್ತು ಕಳೆದ ಬಾರಿಯ ಚುನಾವಣೆಯಲ್ಲಿ. ಏನು ಇಂಡಿಯಾದಲ್ಲಿ ನಡೀತಾ ಇದೆಯಾ ಚುನಾವಣೆ ಅಥವಾ ಮಂಡ್ಯದಲ್ಲಿ ಮಾತ್ರ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಿತ್ತು. ಅಷ್ಟರ ಮಟ್ಟಿಗೆ ಈ ಬಾರಿ ಕೂಡ ಅದರ ಬಿರುಸು ಏನು ಕಡಿಮೆ ಆಗಿಲ್ಲ. ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಸುಮಲತಾ ಅವರು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿ ಕಣದಲ್ಲಿದ್ದಾರೆ NDA ಅಭ್ಯರ್ಥಿಯಾಗಿ, JDSನ ಅಭ್ಯರ್ಥಿಯಾಗಿ. ಅಂಚೆ ಮತಗಳಲ್ಲಿ HD ಕುಮಾರಸ್ವಾಮಿ ಆರಂಭದ ಮುನ್ನಡೆ, ಸ್ಟಾರ್ ಚಂದ್ರು ಇಲ್ಲಿ ಹಿನ್ನಡೆ. ಇಂತಹ ಹಲವಾರು ಕ್ಷೇತ್ರಗಳನ್ನು ನೋಡ್ತೀವಿ. ಬಹಳ ಸಿದ್ಧಾಸಿದ್ದಿನ ಕಣಗಳಿವೆ. ಸಿದ್ಧಾಸಿದ್ದಿನ ಕಣಗಳು ಕೆಲವೊಂದು ಕಡೆಗೆ ಅವರವರ ಸ್ವಂತ ಪಕ್ಷದ ತೊಡೆತಟ್ಟಿ ನಿಂತಿದ್ದಾರೆ. ಎಕ್ಸಾಂಪಲ್ ಈಶ್ವರಪ್ಪ. ಅದರ ಪರಿಣಾಮ ಪ್ರಭಾವ ಎಷ್ಟರ ಮಟ್ಟಿಗೆ ಆಗುತ್ತೆ ಪ್ರಶ್ನೆ ಬೇರೆ. ನಾವು ನೋಡ್ತಾ ಇದ್ದೀವಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಈಗ ಮುನ್ನಡೆಯಲ್ಲಿದ್ದಾರೆ. ಆರಂಭಿಕ ಮುನ್ನಡೆ ಎಷ್ಟೇ ಇದು. ಅಂಚೆ ಮತಗಳ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತವ್ರು ಯಾರು ಅನ್ನುವಂತ ನೋಡ್ತಾ ಇದ್ವಿ. ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟಾರ್ ಚಂದ್ರು ಅವರಿಗೆ ಅಥವಾ ವೆಂಕಟರಮಣೇಗೌಡ ಅವರಿಗೆ ಸ್ವಲ್ಪ ಹಿನ್ನಡೆ ಇದೆ.
ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ ಬೆಂಗಳೂರು ಸೆಂಟ್ರಲ್ ಸಂಬಂಧಪಟ್ಟಂಗೆ PC ಮೋಹನ್ ಅವರನ್ನ ನಾನು 3ನೇ ಬಾರಿ ಅಂದ್ರೆ 4ನೇ ಬಾರಿ ಅವರು ಈ ಬಾರಿ ಆಯ್ಕೆಯನ್ನ ಬಯಸ್ತಾ ಇರುವಂತದ್ದು 2009, 2014, 2019 3 ಬಾರಿನೂ ಕೂಡ ಗೆದ್ದಿರುವಂತವ್ರು PC ಮೋಹನ್ 4ನೇ ಬಾರಿಗೆ ಆಯ್ಕೆ ಬಯಸಿರುವಂತದ್ದು. ಇಂಡಿಯಾ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಾಗೆ 4 ಕ್ಷೇತ್ರಗಳಲ್ಲಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. NDA ಸಂಬಂಧಪಟ್ಟಾಗೆ 11 ಕ್ಷೇತ್ರಗಳಲ್ಲಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದು ಆರಂಭಿಕ ಮುನ್ನಡೆ. ಈ ಟ್ರೆಂಡ್ ಯಾವ ರೀತಿಯಾಗಿ ಮುಂದುವರ್ಕೊಂಡು ಹೋಗುತ್ತೆ ಅನ್ನುವಂತ ನೋಡ್ಬೇಕಿದೆ. ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ನೀವು ಮುನ್ನಡೆಯಲ್ಲಿ ಯಾರ್ಯಾರಿದ್ದಾರೆ ಅನ್ನುವಂತ ನೋಡಬಹುದಾಗಿದೆ. NDA 20, ಇಂಡಿಯಾ 9, ಅದರ್ಸ್ 1. ಎಸ್, ಒಂಥರ ವಿಚಿತ್ರವಾದಂತಹ ಘಟನಾವಳಿಗಳು. ಈ ಇಂಡಿ ಮೈತ್ರಿಕೂಟದಲ್ಲಿ ಒಂಥರದ್ದು ಗೊಂದಲ, ಒಬ್ರಿಗೊಬ್ರಿಗೆ ತಾಳ ಇಲ್ಲ, ಮೇಳ ಇಲ್ಲ, ಯಾರು ಎಷ್ಟು ಸೀಟ್ ಬಿಟ್ಕೊಡ್ತಾರೆ ಏನು ಎತ್ತ, ಕೊನೆ ತನಕ ಆ ಗೊಂದಲಗಳು ಇದ್ದೇ ಇತ್ತು. ಅದರಲ್ಲೂ ಎಷ್ಟರ ಮಟ್ಟಿಗೆ ಅಂತಂದ್ರೆ, ನೀವು ಪಶ್ಚಿಮ ಬಂಗಾಳದಲ್ಲಿ ಅಧೀರ್ ಹೇಳ್ತಾರೆ, ಪಶ್ಚಿಮ ಬಂಗಾಳದಲ್ಲಿ ಹಾಕಂಗಿದ್ರೆ ಓಟ್ ನಮ್ಗೆ ಹಾಕಿ, ಇಲ್ಲಾಂದ್ರೆ ದಯವಿಟ್ಟು ಬಿಜೆಪಿ ಹಾಕಿ ಅಂತ ಕಾಂಗ್ರೆಸ್ ನಾಯಕ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.